ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು ಕ್ಲಾಸ್ 8th ಸೈನ್ಸ್ ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಬೆಳೆಗಳ ಉತ್ಪಾದನೆ ಮತ್ತು ಅದರ ನಿರ್ವಹಣೆ ಎನ್ನುವಂಥ ಒಂದು ಪಾಠವನ್ನು ನೋಡ್ತಾ ಇದ್ದೀವಿ. ಇದರ ಒಂದು ವಿಡಿಯೋವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದರಲ್ಲಿ ನಾವು ಖಾರಿಫ್ ಕ್ರಾಪ್ ಮತ್ತು ರಾಬಿ ಕ್ರಾಪ್ಸ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಕ್ರಾಪ್ ಪ್ರೊಡಕ್ಷನನ್ನು ನೋಡೋಣ. ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥದ್ರಲ್ಲಿ ಏನನ್ನು ನೋಡ್ತಾ ಇದ್ದೀವಿ ನೋಡಿ. ಈ ಒಂದು ಕೊನೆಯ ತರಗತಿಯಲ್ಲಿ ನಾವು ನೋಡಿದ್ದೀವಿ, ಕಲ್ಟಿವೇಷನ್ ಆಫ್ ಕ್ರಾಪ್ ಇನ್ವಾಲ್ವ್ಸ್ ಸೆವರಲ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಅ ಫಾರ್ಮರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈ ಒಂದು ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಈ ರೈತರು ಕೈಗೊಳ್ತಕ್ಕಂತಹ ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿರ್ತಾ ಇದ್ದಾರೆ. ಒಳಗೊಂಡಿರ್ತಾ ಇದೆ. ಯಾವ್ಯಾವ ಚಟುವಟಿಕೆಗಳನ್ನು ರೈತರು ಮಾಡ್ತಾ ಇದ್ದಾರೆ, ಈ ಬೆಳೆಗಳನ್ನು ಬೆಳಿಬೇಕಾದ್ರೆ ಯಾವ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ? ಯು ಮೇ ಫೈಂಡ್ ದ್ಯಾಟ್ ದೀಸ್ ಆಕ್ಟಿವಿಟೀಸ್ ಆರ್ ಸಿಮಿಲರ್ ಟು ದೋಸ್ ಕ್ಯಾರಿಡ್ ಔಟ್ ಬೈ ಅ ಗಾರ್ಡನರ್ ಆರ್ ಈವನ್ ಬೈ ಯು ವೆನ್ ಯು ಗ್ರೋ ಆರ್ನಮೆಂಟಲ್ ಪ್ಲಾಂಟ್ಸ್ ಇನ್ ಯುವರ್ ಹೌಸ್. ಆ ಚಟುವಟಿಕೆಗಳನ್ನು ನಾವು ನೋಡಿದರೆ ಒಬ್ಬ ಮಾಲಿ ಅಥವಾ ಸ್ವಂತ ನೀವು ನಿಮ್ಮ ಗಾರ್ಡನ್ನಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಂಗಳದಲ್ಲಿರ್ತಕ್ಕಂಥ ಗಾರ್ಡನ್ನಲ್ಲಿ ಈ ಒಂದು ಅಲಂಕಾರಕ್ಕೆ ಅಂತ ಏನು ಸಸ್ಯಗಳನ್ನು ಬೆಳೆಸ್ತಾ ಇದ್ದೀರಿ, ಅವುಗಳನ್ನು ಬೆಳೆಸಬೇಕಾದ್ರೆ ಯಾವ ಒಂದು ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ದೀರೋ ಅದೇ ರೀತಿಯ ಕೆಲವೊಂದು ಚಟುವಟಿಕೆಗಳನ್ನು ರೈತರು ಕೂಡ ಹೊಲಗಳಲ್ಲಿ ಬೆಳೆಗಳನ್ನು ಬೆಳಿಬೇಕಾದ್ರೆ ಮಾಡ್ತಾ ಇದ್ದಾರೆ. ಅಂದರೆ ಆ ಚಟುವಟಿಕೆಗಳು ಯಾವುದು ನೋಡೋಣ. ಮೊದಲನೇದಾಗಿ ಪ್ರಿಪ್ರೇಷನ್ ಆಫ್ ಸಾಯಿಲ್, ಮಣ್ಣನ್ನು ಹದಗೊಳಿಸ್ತಾರೆ. ಬೆಳೆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂತಹ ಹೊಲದಲ್ಲಿರ್ತಕ್ಕಂತಹ ಮಣ್ಣನ್ನು ಚೆನ್ನಾಗಿ ಹದಗೊಳಿಸ್ತಾರೆ. ಅದನ್ನು ನಾವೇನಂತ ಕರಿತಾ ಇದ್ದೀವಿ? ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂತ ಕರಿತಾ ಇದ್ದೀವಿ. ಎರಡನೇದಾಗಿ ಬಿತ್ತನೆ ಮಾಡ್ತಾ ಇದ್ದಾರೆ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಸೋವಿಂಗ್. ಸೋವಿಂಗ್ ಅಂದ್ರೇನು? ಬೀಜಗಳನ್ನು ಆ ಮಣ್ಣಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು. ಮೂರನೇದಾಗಿ ಆ ಒಂದು ಬೆಳೆಗಳು ಬೆಳೆಯಲು ಬೇಕಾಗಿರ್ತಕ್ಕಂತಹ ಒಂದು ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರಗಳನ್ನು ಆ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಅದನ್ನು ಏನು ಹೇಳ್ತಾ ಇದ್ದಾರೆ? ಆ್ಯಡಿಂಗ್ ಮ್ಯಾನ್ಯೂರ್ ಆರ್ ದ ಫರ್ಟಿಲೈಸರ್ಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯಡಿಂಗ್ ಮ್ಯಾನ್ಯೂರ್ ಆರ್ ದ ಫರ್ಟಿಲೈಸರ್ಸ್ ಟು ದ ಸಾಯಿಲ್. ನಾಲ್ಕನೇದಾಗಿ ಆ ಬೆಳೆಗಳು ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂತಹ ನೀರನ್ನು ಆ ಹೊಲಕ್ಕೆ ಉಣಿಸೋದು, ಅದಕ್ಕೆ ನೀರಾವರಿ ಅಂತ ಹೇಳ್ತಾರೆ. ಇರಿಗೇಷನ್ ಏನಂತ ಹೇಳಲಾಗ್ತಾ ಇದೆ? ಇರಿಗೇಷನ್, ನೀರಾವರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದಾದ ನಂತರ ಆ ಒಂದು ಹೊಲಗಳಲ್ಲಿ ನಮಗೆ ಬೇಡವಾಗಿರ್ತಕ್ಕಂತಹ ಕೆಲವೊಂದು ಸಸ್ಯಗಳು, ಹುಲ್ಲು ಅದು ಬೆಳೀತಾ ಇದೆ, ಅವುಗಳನ್ನು ತೆಗಿಬೇಕಲ್ಲ, ಅದಕ್ಕೆ ಕಳೆಗಳಿಂದ ರಕ್ಷಣೆ ಅಂತ ಹೇಳ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದೀವಿ? ಪ್ರೊಟೆಕ್ಟಿಂಗ್ ಫ್ರಾಮ್ ವೀಡ್ಸ್ ಅಂತ. ವೀಡ್ಸ್ ಅಂದರೆ ಆ ಒಂದು ಕಳೆಗಳು, ಬೇಡದೇ ಆಗಿರ್ತಕ್ಕಂತಹ ಇತರ ಸಸ್ಯಗಳಲ್ಲಿ ಬೆಳೆದಿರ್ತಾ ಇದೆ, ಅವುಗಳಿಂದ ನಮ್ಮ ಒಂದು ಬೆಳೆಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ನಂತರದಲ್ಲಿ ಕೊಯ್ಲು, ಹಾರ್ವೆಸ್ಟಿಂಗ್ ಅಂತ ಹೇಳ್ತಾ ಇದ್ರಿ. ಏನಂತ ಹೇಳ್ತಾ ಇದ್ದೀವಿ? ಕೊಯ್ಲು ಅಥವಾ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾ ಇದ್ದೀವಿ. ಕೊನೆಯದಾಗಿ ಅವುಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ನಾವು ಬೆಳೆದಿರತಕ್ಕಂಥ ಬೆಳೆಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ದಾಟ್ ಈಸ್ ಸ್ಟೋರೇಜ್ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಸ್ಟೋರೇಜ್. ಈ ಒಂದು ಹಂತಗಳನ್ನು ನಾವು, ಈ ಒಂದು ರೈತ ತನ್ನ ಒಂದು ಹೊಲದಲ್ಲಿ ಬೆಳೆ ಬೆಳಿಬೇಕಾದ್ರೆ ಎಲ್ಲ ಹಂತಗಳನ್ನು ಬಳಸ್ತಾ ಇದ್ದಾರೆ. ಅದನ್ನು ನಾವೀಗ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಇದೀಗ ನಾವು ಈ ಒಂದು ಹಂತಗಳಲ್ಲಿ ಮೊದಲನೇ ಹಂತವಾಗಿರ್ತಕ್ಕಂತಹ ಒಂದು ಪ್ರಿಪ್ರೇಷನ್ ಆಫ್ ಸಾಯಿಲನ್ನು ನೋಡೋಣ. ದ ಪ್ರಿಪ್ರೇಷನ್ ಆಫ್ ಸಾಯಿಲ್ ಈಸ್ ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋವಿಂಗ್ ಅ ಕ್ರಾಪ್. ಈ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು ನಾವು ಕೃಷಿ ಮಾಡುವಾಗ ಮೊದಲನೇ ಹಂತ ಆಗಿರ್ತಾ ಇದೆ. ಇದು ನಮ್ಮ ಕೃಷಿಯಲ್ಲಿಯ ಮೊದಲನೇ ಹಂತ ಆಗಿರ್ತಾ ಇದೆ.
ಕೃಷಿಯಲ್ಲಿಯ ಮೊದಲನೇ ಹಂತ ಆಗಿರ್ತಾ ಇದೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇನ್ ಅಗ್ರಿಕಲ್ಚರ್ ಈಸ್ ಟು ಟರ್ನ್ ದ ಸಾಯಿಲ್ ಆ್ಯಂಡ್ ಲೂಸನ್ ಇಟ್. ಈ ಕೃಷಿಯಲ್ಲಿ ಬಹು ಮುಖ್ಯವಾಗಿರ್ತಕ್ಕಂತಹ ಕಾರ್ಯ ಅಂದರೆ ಮಣ್ಣನ್ನು ತಿರುವಿ ಹಾಕ್ತಕ್ಕಂಥದ್ದು. ಈ ಮಣ್ಣೇನಿದೆ ಆ ಮಣ್ಣನ್ನು ತಿರುವಿ ಹಾಕ್ತಕ್ಕಂಥದ್ದು ಮತ್ತು ಅದನ್ನು ಸಡಿಲಗೊಳಿಸ್ತಕ್ಕಂಥದ್ದು ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಕಾರ್ಯ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ದಿಸ್ ಅಲೋಸ್ ದ ರೂಟ್ಸ್ ಟು ಪೆನೆಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್. ದ ಲೂಸ್ ಸಾಯಿಲ್ ಅಲೋಸ್ ದ ರೂಟ್ಸ್ ಟು ಬ್ರೀತ್ ಈಸಿಲಿ ಈವನ್ ವೆನ್ ದೇ ಗೋ ಡೀಪ್ ಇನ್ ಟು ದ ಸಾಯಿಲ್. ಈ ಮಣ್ಣು ಸಡಿಲ ಮಾಡೋದ್ರಿಂದ ಏನಾಗ್ತಾ ಇದೆ? ಈ ಮಣ್ಣು ಸಡಿಲಗೊಳಿಸೋದ್ರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಬೇರುಗಳು ಮಣ್ಣಿನ ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಮಣ್ಣು ಸಡಿಲವಾಗಿರುವುದರಿಂದ ಈ ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಕೂಡ ಸಡಿಲವಾದ ಮಣ್ಣು ಏನಾಗ್ತಾ ಇದೆ ಅವುಗಳಿಗೆ ಸುಲಭವಾಗಿ ಉಸಿರಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ವೈ ಡಸ್ ದ ಲೂಸಿಂಗ್ ಆಫ್ ಸಾಯಿಲ್ ಅಲೋ ದ ರೂಟ್ಸ್ ಟು ಬ್ರೀತ್ ಈಸಿ? ನಮಗೆ ಮತ್ತೆ ಇಲ್ಲೊಂದು ಪ್ರಶ್ನೆ ಮೂಡ್ತಾ ಇದೆ. ಮಣ್ಣಿನ ಸಡಿಲಗೊಳಿಸುವಿಕೆಯು ಬೇರುಗಳನ್ನು ಸುಲಭವಾಗಿ ಉಸಿರಾಟಕ್ಕೆ ಹೇಗೆ ಸಹಾಯ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ. ನೋಡಿ, ದ ಲೂಸನ್ಡ್ ಸಾಯಿಲ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ದ ಅರ್ಥ್ವರ್ಮ್. ದ ಲೂಸನ್ಡ್ ಸಾಯಿಲ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ದ ಅರ್ಥ್ವರ್ಮ್ಸ್ ಆ್ಯಂಡ್ ಮೈಕ್ರೋಬ್ಸ್ present in the soil. These organisms are friends of the farmer. These organisms, what are the organisms? Earthworms and the microbes. These organisms are friends of the farmer since they further turn and loosen the soil and add a humus to it. But why the soil needs to be turned and loosened? Why the soil needs to be turned and loosened? ನೋಡಿ, ಸಡಿಲವಾದ ಮಣ್ಣು ಈ ಎರೆಹುಳುಗಳ ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಒಂದು ಸಹಾಯವನ್ನು ಮಾಡಿಕೊಡ್ತಾ ಇದೆ. ಯಾವಾಗ ಮಣ್ಣು ಸಡಿಲ ಆಗಿರ್ತಾ ಇದೆ ಅಲ್ಲಿ ಎರೆಹುಳುಗಳಾಗಿರ್ಬೋದು ಅಥವಾ ಈ ಒಂದು ಸೂಕ್ಷ್ಮ ಜೀವಿಗಳು ಅಲ್ಲಿ ವಾಸಿಸೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಈ ಒಂದು ಸಡಿಲವಾದ ಮಣ್ಣು ಸಹಾಯ ಮಾಡಿಕೊಡ್ತಾ ಇದೆ. ಈ ಜೀವಿಗಳು ರೈತನ ಮಿತ್ರ ಅಂತ ಕರಿತಾ ಇದ್ದೀವಿ. ಯಾಕಂದರೆ ಇವುಗಳು ಮಣ್ಣನ್ನು ತಿರುವಿ ಹಾಕಿ ಮತ್ತೆ ಸಡಿಲಗೊಳಿಸ್ತಾ ಇವೆ. ಮತ್ತು ಅದಕ್ಕೆ ಒಂದು ಹ್ಯೂಮಸನ್ನು ಸೇರಿಸ್ತಾ ಇದೆ, ಮೃದುತ್ವವನ್ನು ಸೇರಿಸ್ತಾ ಇದೆ, ಮಣ್ಣಿನ ಫಲವತ್ತತೆಯನ್ನು ಮಾಡ್ತಾ ಇದೆ. ಆದರೆ ಮಣ್ಣನ್ನು ತಿರುವಿ ಹಾಕುವ ಮತ್ತು ಸಡಿಲಗೊಳಿಸುವ ಅಗತ್ಯವೇನಿದೆ? ಯಾಕಂದರೆ ಇವುಗಳು ಎಲ್ಲ ಮಾಡ್ತಾ ಇದೆ ಅಂದಾಗ ನಾವ್ಯಾಕೆ ಮಣ್ಣುಗಳನ್ನು ಸಡಿಲಗೊಳಿಸಬೇಕು, ಮಣ್ಣುಗಳನ್ನು ತಿರುವಿ ಹಾಕಬೇಕು ಅಂತಕ್ಕಂಥ ಮತ್ತೊಂದು ಪ್ರಶ್ನೆ ಮೂಡ್ತಾ ಇದೆ. ಹೌದಲ್ವೋ? ಓಕೆ, ಯು ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ದ್ಯಾಟ್ ಸಾಯಿಲ್ ಕಂಟೈನ್ಸ್ ಮಿನರಲ್ಸ್, ವಾಟರ್, ಏರ್ ಆ್ಯಂಡ್ ಸಮ್ ಲಿವಿಂಗ್ ಆರ್ಗನಿಸಮ್ಸ್. Soil contains mineral, water, air and some living organism. In addition, dead plants and animals get decomposed by soil organisms. ಈ ಒಂದು ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಖನಿಜಗಳು, ನೀರು, ಗಾಳಿ ಮತ್ತು ಕೆಲವು ಜೀವಿಗಳನ್ನು ಮಣ್ಣು ಒಳಗೊಂಡಿರ್ತಾ ಇದೆ ಅಂತಕ್ಕಂಥದ್ದನ್ನು ಕಲ್ತಿದ್ದೀವಿ. ಇದರ ಜೊತೆಗೆ ಯಾವುದು? ಖನಿಜ, ನೀರು, ಗಾಳಿ ಮತ್ತು ಜೀವಿಗಳ ಜೊತೆಗೆ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಕೂಡ ಮಣ್ಣಿನಲ್ಲಿ ಈ ಒಂದು ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೊಂಡಿರ್ತಾ ಇದೆ. ಹೀಗೆ ಸತ್ತ ಜೀವಿಗಳಲ್ಲಿದ್ದ ಅನೇಕ ಪೋಷಕಾಂಶಗಳೇನಿದೆ, ಆ ಒಂದು ಸತ್ತಿರ್ತಕ್ಕಂತಹ ಜೀವಿಗಳಲ್ಲಿದ್ದ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಮರಳಿ ಸೇರಿಸಲ್ಪಡ್ತಾ ಇದೆ. ಈ ಪೋಷಕಾಂಶಗಳು ಪುನಃ ಸಸ್ಯಗಳಿಂದ ಹೀರಲ್ಪಡ್ತಾ ಇದೆ. ಈ ಸಸ್ಯಗಳಿಂದ ಆ ಒಂದು ಪೋಷಕಾಂಶಗಳು ಮತ್ತೆ ಪುನಃ ಹೀರಲ್ಪಡ್ತಾ ಇದೆ. ನೋಡಿ, ಸಿನ್ಸ್ ಓನ್ಲಿ ಅ ಫ್ಯೂ ಸೆಂಟಿಮೀಟರ್ಸ್ ಆಫ್ ದ ಟಾಪ್ ಲೇಯರ್ ಆಫ್ ಸಾಯಿಲ್ ಸಪೋರ್ಟ್ಸ್ ಪ್ಲಾಂಟ್ ಗ್ರೋತ್. only a few centimeters of the top layer of the soil supports plant growth. Turning and loosening of the soil brings the nutrient-rich soil to the top so that plant can use these nutrients.
ಪ್ಲ್ಯಾಂಟ್ ಕ್ಯಾನ್ ಯೂಸ್ ದೀಸ್ ನ್ಯೂಟ್ರಿಯೆಂಟ್ಸ್. ನೋಡಿ, ಈ ಒಂದು ಏನಿದೆ ಭೂಮಿಯ ಮೇಲಿರ್ತಕ್ಕಂತಹ ಕೆಲವು ಸೆಂಟಿಮೀಟರ್ನಷ್ಟು ದಪ್ಪವಾಗಿರ್ತಕ್ಕಂತಹ ಮಣ್ಣು, ಆ ಒಂದು ಮಣ್ಣಿನ ಮೇಲ್ಪದರ ಸಸ್ಯಗಳ ಬೆಳವಣಿಗೆಯನ್ನು ಸಹಾಯ ಮಾಡ್ತಾ ಇದೆ ಅಥವಾ ಬೆಂಬಲಿಸ್ತಾ ಇದೆ ಅಂತ ಹೇಳ್ಬೋದು. ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆ ಅಥವಾ ಬೆಂಬಲಿಸ್ತಾ ಇದೆ ಅಂತ ಹೇಳ್ಬೋದು. ಈ ಮಣ್ಣು ಸಡಿಲಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆಯಿಂದ ಏನಾಗ್ತಾ ಇದೆ, ಆ ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣಿನ ತಳಭಾಗದಲ್ಲಿರ್ತಕ್ಕಂಥ ಒಂದು ಪೋಷಕಾಂಶದಿಂದ ಸಮೃದ್ಧವಾಗಿರ್ತಕ್ಕಂತಹ ಮಣ್ಣನ್ನು ಮೇಲ್ಭಾಗಕ್ಕೆ ಅದು ತರ್ತಾ ಇದೆ. ಈ ಪೋಷಕಾಂಶಗಳನ್ನು ಮೇಲ್ಭಾಗಕ್ಕೆ ತರಲ್ಪಟ್ಟ ಪೋಷಕಾಂಶಗಳನ್ನು ಸಸ್ಯಗಳು ಬಳಸ್ಕೊಳ್ತಾ ಇದೆ. ಆದ್ದರಿಂದ ಮಣ್ಣನ್ನು ತಿರುವಿ ಹಾಕೋದು ಮತ್ತು ಸಡಿಲಗೊಳಿಸೋದು ಬೆಳೆಗಳನ್ನು ಬೆಳೆಯಲು ಅತ್ಯಂತ ಮುಖ್ಯವಾಗಿದೆ. Thus, the turning and losing of the soil is very important for cultivation of the crops. ಹಾಗಾಗಿ ಮಣ್ಣನ್ನು ತಿರುವಿ ಹಾಕ್ತಕ್ಕಂಥದ್ದು ಮತ್ತು ಸಡಿಲಗೊಳಿಸ್ತಕ್ಕಂಥದ್ದು ಏನಿದೆ, ಬೆಳೆಗಳನ್ನು ಬೆಳೆಯೋದಕ್ಕೆ ಅತ್ಯಂತ ಮುಖ್ಯವಾಗಿದೆ ಅಂತ ನಾವು ಹೇಳ್ಬೋದು. ಓಕೆ, ದ ಪ್ರೊಸೆಸ್ ಆಫ್ ಲೂಸಿಂಗ್ ಆ್ಯಂಡ್ ಟರ್ನಿಂಗ್ ಆಫ್ ದ ಸಾಯಿಲ್ ಈಸ್ ಕಾಲ್ಡ್ ಟಿಲ್ಲಿಂಗ್ ಆರ್ ಪ್ಲೋವಿಂಗ್. ಈ ಒಂದು ಮಣ್ಣನ್ನು ತಿರುವಿ ಹಾಕ್ತಕ್ಕಂಥದ್ದು ಅಥವಾ ಸಡಿಲಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಂತ ಕರೀತಾ ಇದ್ದೀವಿ, ಟಿಲ್ಲಿಂಗ್ ಅಥವಾ ಪ್ಲೋವಿಂಗ್ ಅಂತ ಕರೀತಾ ಇದ್ದೀವಿ. ಇದನ್ನು ಉಳುಮೆ ಮಾಡುವುದು ಅಂತ ಕೂಡ ಕರೀತಾ ಇದ್ದೀವಿ. ಈ ಉಳುಮೆ ಮಾಡಬೇಕಾದ್ರೆ ದಿಸ್ ಈಸ್ ಡನ್ ಬೈ ಯೂಸಿಂಗ್ ಅ ಪ್ಲೌ. The plows are made of wood or iron. If the soil is very dry, it may need watering before plowing. The plowed field may have big clumps of soil called crumbs. It is necessary to break these crumbs. Leveling the field is beneficial for sowing as well as for irrigation. Leveling of soil is done with the help of a leveler. ನೋಡಿ, ನಾವು ಮಣ್ಣನ್ನು ತಿರುವಿ ಹಾಕೋದಕ್ಕೆ ಒಂದು ಪ್ರಕ್ರಿಯೆ ಏನಂತ ಕರಿತಾ ಇದ್ದೀವಿ, ಟಿಲ್ಲಿಂಗ್ ಆರ್ ಪ್ಲೋವಿಂಗ್ ಅಂತ ಕರಿತಾ ಇದ್ದೀವಿ. ಇದನ್ನು ನಾವು ಮಾಡಬೇಕಾದ್ರೆ ನಾವಲ್ಲಿ ನೇಗಿಲನ್ನು ಬಳಸ್ಕೊಳ್ತಾ ಇದ್ದೀವಿ, ಪ್ಲೌಸ್ಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಈ ನೇಗಿಲುಗಳನ್ನು ಯಾವುದರಿಂದ ಮಾಡಿರ್ತಾ ಇದ್ದಾರೆ? ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಾ ಇದ್ದಾರೆ. ಯಾವುದರಿಂದ ಮಾಡಿರ್ತಾ ಇದ್ದಾರೆ? ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಾ ಇದ್ದಾರೆ. ಒಂದು ವೇಳೆ ಮಣ್ಣು ಬಹಳಷ್ಟು ಒಣಗಿತ್ತು ಅಂದರೆ, ನಾವು ಉಳುಮೆ ಮಾಡುವಾಗ ಮಣ್ಣು ಬಹಳಷ್ಟು ಒಣಗಿತ್ತು ಅಂದರೆ, ಉಳುಮೆ ಮಾಡುವ ಮೊದಲು ಆ ಮಣ್ಣಿಗೆ ನಾವು ನೀರನ್ನು ಬಿಡಬೇಕಾಗ್ತಾ ಇದೆ, ನೀರನ್ನು ಹಾಯಿಸಬೇಕಾಗ್ತಾ ಇದೆ. ಉಳುಮೆ ಮಾಡಿದ ಜಮೀನು ಈ ಮಣ್ಣಿನ ದೊಡ್ಡ ದೊಡ್ಡ ಚೂರುಗಳನ್ನು ಹೊಂದಿರ್ತಾ ಇದೆ. ನಾವು ಯಾವಾಗ ಉಳುಮೆ ಮಾಡ್ತಾ ಇದ್ದೀವಿ, ಈ ಒಂದು ಕೆಳಗಿರ್ತಕ್ಕಂಥ ಮಣ್ಣನ್ನು ಮೇಲ್ ತರ್ತಾ ಇದ್ದೀವಿ, ಆಗ ಆ ಜಮೀನಿನಲ್ಲಿ ದೊಡ್ಡ ದೊಡ್ಡ ಮಣ್ಣಿನ ಚೂರುಗಳು ಹೊಂದಿರ್ತಾ ಇದೆ, ಹೆಂಟೆಗಳನ್ನು ಹೊಂದಿರ್ತಾ ಇದೆ. ಇವುಗಳನ್ನು ಹೆಂಟೆಗಳು ಅಂತ ಕರೀತಾ ಇದ್ದಾರೆ. ಏನಂತ ಕರೀತಾ ಇದ್ದಾರೆ? ಕ್ರಮ್ಸ್ ಅಂತ ಕರೀತಾ ಇದ್ದಾರೆ. ಏನಂತ ಕರೀತಾ ಇದ್ದಾರೆ? ಕ್ರಮ್ಸ್ ಅಂತ ಕರೀತಾ ಇದ್ದಾರೆ. ಈ ಹೆಂಟೆಗಳನ್ನು ಒಡೆಯುವುದು ಅತಿ ಮುಖ್ಯವಾಗಿ ಇರ್ತಾ ಇದೆ. ಯಾಕಂದರೆ ಬಿತ್ತನೆ ಮಾಡಲು ಮತ್ತು ನೀರಾವರಿ ಉದ್ದೇಶಗಳಿಗಾಗಿ ಜಮೀನನ್ನು ಮಟ್ಟ ಮಾಡಬೇಕು, ಹದ ಮಾಡಬೇಕು, ಅದನ್ನು ಲೆವೆಲ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ. ಇದನ್ನು ಲೆವೆಲರ್ ಅಂತಕ್ಕಂಥ ಒಂದು ಉಪಕರಣದ ಸಹಾಯದಿಂದ ಮಣ್ಣನ್ನು ಮಟ್ಟ ಮಾಡಲಾಗ್ತಾ ಇದೆ. ಅಂತಂದರೆ ಒಂದೇ ಲೆವೆಲ್ನಲ್ಲಿ ಆ ಒಂದು ಭೂಮಿಯನ್ನು ತರಲಾಗ್ತಾ ಇದೆ. ಓಕೆ, sometimes manure is added to the soil before tilling. This helps the proper mixing of a manure with soil. The soil is moistened before sowing. ಕೆಲವೊಂದು ವೇಳೆ ನಾವು ಉಳುಮೆ ಮಾಡುವಾಗ, ಉಳುಮೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಮೊದಲು ಮಣ್ಣಿಗೆ ಗೊಬ್ಬರಗಳನ್ನು ಕೂಡ ಹಾಕಲಾಗ್ತಾ ಇದೆ. ಈ ಗೊಬ್ಬರ ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರವಾಗೋದಕ್ಕೆ ಉಳುಮೆ ಸಹಾಯ ಮಾಡ್ತಾ ಇದೆ. ಈ ಒಂದು ಗೊಬ್ಬರ ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರವಾಗಲು ಈ ಒಂದು ಉಳುಮೆ ಸಹಾಯ ಮಾಡ್ತಾ ಇದೆ. ಹೀಗಾಗಿ ಬಿತ್ತನೆಗೆ ಮೊದಲು ಮಣ್ಣನ್ನು ತೇವಪೂರಿತಗೊಳಿಸಲಾಗ್ತಾ ಇದೆ. ಬಿಫೋರ್ ಸೋವಿಂಗ್
the soil is moistened. Before sowing, the soil is moistened. ನಾವು ಈಗ ಕೃಷಿಯ ಕೆಲವೊಂದು ಉಪಕರಣಗಳನ್ನು ನೋಡೋಣ. ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್. ಓಕೆ, ಬಿಫೋರ್ ಸೋವಿಂಗ್ ದ ಸೀಡ್ಸ್ ಇಟ್ ಈಸ್ ನೆಸೆಸರಿ ಟು ಬ್ರೇಕ್ ಸಾಯಿಲ್ ಕ್ಲಂಪ್ಸ್ ಟು ಗೆಟ್ ಬೆಟರ್ ಈಲ್ಡ್. ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಬೇಕಾದರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೇಕಾಗಿತ್ತು ಅಂದರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಮಣ್ಣನ್ನು ಸಣ್ಣ ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡ್ತಾ ಇದ್ದೀವಿ. ಇದು ಪುಡಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಾ ಇದೆ. ಈ ಒಂದು ಕಾರ್ಯಕ್ಕಾಗಿ ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಅ ವೇರಿಯಸ್ ಟೂಲ್ಸ್. The main tools used for this purpose are the plows, hoe and the cultivator. The plow, hoe and cultivator. ಈ ಒಂದು ಮಣ್ಣನ್ನು ಸಣ್ಣ ಸಣ್ಣ ಗಾತ್ರಕ್ಕೆ ಏನು ಪುಡಿ ಮಾಡ್ತಾ ಇದ್ದೀವಿ, ಇದಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ಸಲಕರಣೆಗಳು ಅಂದರೆ ನೇಗಿಲು, ಎಡೆಕುಂಟೆ, ಹೊಯ್ ಅಂತ ಹೇಳ್ತಾ ಇದ್ದೀವಿ, ಮತ್ತು ಕಲ್ಟಿವೇಟರ್. ಅದಕ್ಕೆ ಒಂದೊಂದಾಗಿ ನಾವು ನೋಡೋಣ. ಮೊದಲಿಗೆ ಪ್ಲೌ. ದಿಸ್ ಈಸ್ ಬೀಯಿಂಗ್ ಯೂಸ್ಡ್ ಸಿನ್ಸ್ ಏನ್ಸಿಯಂಟ್ ಟೈಮ್ಸ್ ಫಾರ್ ಟಿಲ್ಲಿಂಗ್ ದ ಸಾಯಿಲ್, ಆ್ಯಡಿಂಗ್ ಫರ್ಟಿಲೈಸರ್ಸ್ ಟು ದ ಕ್ರಾಪ್, ರಿಮೂವಿಂಗ್ ದ ವೀಪ್ ಆ್ಯಂಡ್ ಟರ್ನಿಂಗ್ ದ ಸಾಯಿಲ್. ಈ ಒಂದು ನಾವೇನಂತ ಕರಿತಾ ಇದ್ದೀವಿ, ಇದಕ್ಕೆ ನೇಗಿಲು ಅಂತ ಕರಿತಾ ಇದ್ದೀವಿ. ಈ ಮಣ್ಣನ್ನು ಉಳುಮೆ ಮಾಡೋದಕ್ಕೆ, ಬೆಳೆಗೆ ಗೊಬ್ಬರಗಳನ್ನು ಹಾಕೋದಕ್ಕೆ, ಆ ಬೆಳೆಗಳಲ್ಲಿರ್ತಕ್ಕಂತಹ ಒಂದು ಕಳೆ ಏನಿರ್ತಾ ಇದೆ ಈ ಕಳೆಗಳನ್ನು ತೆಗೆಯೋದಕ್ಕೆ, ಮತ್ತು ಮಣ್ಣುಗಳನ್ನು ಪುಡಿ ಮಾಡೋದಕ್ಕೆ ಮುಂತಾದ ಕೆಲಸಗಳಿಗೆ ಈ ಹಿಂದಿನ ಕಾಲದಿಂದಲೂ ಇದನ್ನು ಬಳಸ್ಕೊಳ್ತಾ ಬಂದಿದ್ದಾರೆ. ದಿಸ್ ಈಸ್ ಮೇಡ್ ಅಪ್ ಆಫ್ ವುಡ್ ಆ್ಯಂಡ್ ಈಸ್ ಡ್ರಾನ್ ಬೈ ಅ ಪೇರ್ ಆಫ್ ಬುಲ್ಸ್ ಆರ್ ಅದರ್ ಎನಿಮಲ್ಸ್. ಇದೊಂದೇನಿದೆ, ಈ ಒಂದು ಸಲಕರಣೆ ಏನಿದೆ ಮರದಿಂದ ಮಾಡಲಾಗಿರ್ತಾ ಇದೆ. ಮರದ ಕಟ್ಟಿಗೆಯಿಂದ ಇದನ್ನು ಮಾಡಲಾಗ್ತಾ ಇದೆ. ಈ ಒಂದು ಎತ್ತುಗಳು ಅಥವಾ ಇತರೆ ಪ್ರಾಣಿಗಳು ಕೆಲವೊಂದು ಪ್ರದೇಶಗಳಲ್ಲಿ ಇವುಗಳನ್ನು ಕುದುರೆಗಳನ್ನು ಅಥವಾ ಒಂಟೆಗಳಿಂದ ಕೂಡ ಎಳಿತಾ ಇದ್ದಾರೆ. ಹೌದಾ? ಕುದುರೆ ಅಥವಾ ಎತ್ತುಗಳಿಂದ ಅಥವಾ ಇತರ ಪ್ರಾಣಿಗಳಿಂದ ಇದನ್ನು ಎಳೆಯಲಾಗ್ತಾ ಇದೆ. ಇಟ್ ಕಂಟೇನ್ಸ್ ಅ ಸ್ಟ್ರಾಂಗ್ ಟ್ರಯಾಂಗ್ಯುಲರ್ ಐರನ್ ಸ್ಟ್ರಿಪ್ ಕಾಲ್ಡ್ ಪ್ಲೌಶೇರ್. ಇದಕ್ಕೆ ಒಂದು ತ್ರಿಕೋನ ಆಕಾರದಾಗಿರ್ತಕ್ಕಂತಹ ಒಂದು ಕಬ್ಬಿಣದ ಚೂರನ್ನು ಇದು ಹೊಂದಿರ್ತಾ ಇದೆ. ಈ ನೇಗಿಲಿಗೆ ತ್ರಿಕೋನ ಆಕಾರದ, ತ್ರಿಭುಜ ಆಕಾರದ ಒಂದು ಕಬ್ಬಿಣದ ಚೂರು ಇರ್ತಾ ಇದೆ. ಅದಕ್ಕೆ ನಾವು ನೇಗಿಲಿನ ಕುಳ ಅಂತ ಕರೀತಾ ಇದ್ದೀವಿ, ಪ್ಲೌಶೇರ್ ಅಂತ ಕರೀತಾ ಇದ್ದೀವಿ. ಏನಂತ ಕರೀತಾ ಇದ್ದೀವಿ? ಪ್ಲೌಶೇರ್, ನೇಗಿಲಿನ ಕುಳ ಅಂತ ಕರೀತಾ ಇದ್ದಾರೆ. ಅದರ ಜೊತೆಗೆ the main part of the plough is long of wood which is called as plough shaft. The main part of the plough is a long wood which is called plough shaft. ಈ ಒಂದು ನೇಗಿಲೆ ಏನಿದೆ ಇದಕ್ಕೆ ಒಂದು ಉದ್ದನೆಯ ಮರದ ತುಂಡು ಇದರ ಒಂದು ಮುಖ್ಯ ಭಾಗ ಆಗಿರ್ತಾ ಇದೆ. ಒಂದು ನೇಗಿಲಿಗೆ ಉದ್ದನೆಯದ ಒಂದು ಮರದ ತುಂಡಿನ ಭಾಗ ಏನಿರ್ತಾ ಇದೆ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಭಾಗ ಇರ್ತಾ ಇದೆ. ಇದನ್ನು ಪ್ಲೌ ಶಾಫ್ಟ್ ಅಂತ ಕರೀತಾ ಇದ್ದಾರೆ. ಅಂದರೆ ಇದನ್ನು ಏನಂತ ಕರೀತಾ ಇದ್ದಾರೆ? ಇಂಚು ಅಂತ ಕರೀತಾ ಇದ್ದಾರೆ. There is a handle at one end of the shaft. The other end is attached to the beam which is placed on the bull snacks. ಈ ಒಂದು ಇಂಚು ಏನಿದೆ, ಈ ಇಂಚಿನ ಒಂದು ತುದಿಯಲ್ಲಿ ಒಂದು ಹಿಡಿಕೆ ಇರ್ತಾ ಇದೆ, ಅದಕ್ಕೆ ಮೇಳಿ ಅಂತ ಕರೀತಾರೆ. ಈ ಇಂಚಿನ ಒಂದು ತುದಿಗೆ ಒಂದು ಹಿಡಿಕೆ ಇರ್ತಾ ಇದೆ. ಇನ್ನೊಂದು ತುದಿಯಲ್ಲಿ ಇದರ ಇನ್ನೊಂದು ತುದಿಯನ್ನು ಎತ್ತುಗಳ ಕುತ್ತಿಗೆ ಮೇಲೆ ಇಡುವಂತಹ ನೊಗಕ್ಕೆ ಕಟ್ಟಿರ್ತಾ ಇದ್ದಾರೆ. ಆ ಎತ್ತುಗಳ ಕುತ್ತಿಗೆ ಮೇಲೆ ಒಂದು ನೊಗವನ್ನು ಇಡ್ತಾ ಇದ್ದಾರೆ. ಆ ನೊಗಕ್ಕೆ ಇದರ ಇನ್ನೊಂದು ತುದಿಯನ್ನು ಕಟ್ಟಲಾಗಿರ್ತಾ ಇದೆ. ಹೌದಾ? ಇದು ನೇಗಿಲು ಅಥವಾ ಪ್ಲೌನ ಒಂದು ಸ್ಟ್ರಕ್ಚರ್ ಅಂತ ನಾವು ನೋಡ್ಬೋದು. ಒನ್ ಪೇರ್ ಆಫ್ ಬುಲ್ಸ್ ಆ್ಯಂಡ್ ಮ್ಯಾನ್ ಕ್ಯಾನ್ ಈಸಿಲಿ ಆಪರೇಟ್ ದ ಪ್ಲೌ. One pair of bulls and a man
ಕ್ಯಾನ್ ಈಸಿಲಿ ಆಪ್ರೇಟ್ ದ ಪ್ಲವ್. ಇದನ್ನು ಆಪ್ರೇಟ್ ಮಾಡೋದಕ್ಕೆ, ಇದನ್ನು ಚಲಾಯಿಸೋದಕ್ಕೆ ಒಂದು ಜೊತೆ ಎತ್ತುಗಳು, ಒಬ್ಬ ಮನುಷ್ಯ ಇದನ್ನು ಸುಲಭವಾಗಿ ಆಪ್ರೇಟ್ ಮಾಡ್ತಾ ಇದ್ದಾನೆ. ಇದನ್ನು ನಾವು ಈ ಒಂದು ಚಿತ್ರದಲ್ಲಿ ಕೂಡ ನೋಡ್ಬೋದು. ಈ ಒಂದು ಚಿತ್ರ ಕೊಡಲಾಗಿದೆಯಲ್ಲ, ಈ ಒಂದು ಚಿತ್ರದಲ್ಲಿ ಈ ಒಂದು ಪ್ಲವ್ ಬಗ್ಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಜೊತೆಗೆ ಒಂದು ಜೊತೆ ಎತ್ತಿದೆ, ಒಬ್ಬ ಮನುಷ್ಯ ಇದನ್ನು ಚಲಾಯಿಸ್ತಕ್ಕಂಥದ್ದನ್ನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಈಗ ನಾವು ಹೊಯ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನಾವು ಏನಂತ ಕರೀತಾ ಇದ್ದೀವಿ? ಎಡೆಗುಂಟೆ ಅಂತ ಕರೀತಾ ಇದ್ದೀವಿ. ಹೊಯ್ ಹೊಯ್ ಅಂದರೆ ಎಡೆಗುಂಟೆ. ನೋಡಿ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಎಡೆಗುಂಟೆ ಚಿತ್ರ, ಹೊಯ್. ಹೌದಾ? ಚಿತ್ರದಲ್ಲಿ ನಾವು ನೋಡ್ಬೋದು. ರೈತರಾಗಿದ್ದರೆ ನಿಮ್ಮ ಮನೆಗಳಲ್ಲಿ ಇವೆಲ್ಲ ಸಲಕರಣೆಗಳು ಇರ್ತಾ ಇದೆ. ಅದು ನಿಮ್ಮ ಹಿರಿಯರಿಂದ ಕೇಳಿ ತಿಳ್ಕೊಳ್ಬಹುದು. ಹೌದಾ? ಇಲ್ಲ ಅಂದರೆ ನಿಮ್ಮ ಸ್ನೇಹಿತರ ಮನೆಗಳಲ್ಲಿತ್ತು ಅಂತಂದರೆ ಅವರ ಮನೆಗೆ ಭೇಟಿ ಕೊಟ್ಟು ಅವೆಲ್ಲ ಉಪಕರಣಗಳನ್ನು ಒಮ್ಮೆ ನೋಡಿಕೊಂಡು ಬರಬಹುದು. ಈಗ ನೋಡೋಣ. ಹೊಯ್ ಇಟ್ ಈಸ್ ಎ ಸಿಂಪಲ್ ಟೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ವೀಡ್ಸ್ ಆ್ಯಂಡ್ ಫಾರ್ ಲೂಸನಿಂಗ್ ದ ಸಾಯಿಲ್. ಈ ಹೊಯ್ ಅನ್ನೋದು ಏನು ಎಡೆಗುಂಟೆ ಅಂತ ನಾವು ಹೇಳ್ತಾ ಇದ್ದೀವಿ, ಇದೊಂದು ಸರಳವಾಗಿರ್ತಕ್ಕಂಥ ಉಪಕರಣ. ಈ ಹೊಲಗಳಲ್ಲಿ ಬೆಳೀತಕ್ಕಂಥ ಒಂದು ಕಳೆ ಏನಿದೆ, ಆ ಕಳೆಯನ್ನು ತೆಗೆಯೋದಕ್ಕೆ ಮತ್ತು ಮಣ್ಣೇನಿದೆ ಆ ಮಣ್ಣನ್ನು ಸಡಿಲಗೊಳಿಸೋದಕ್ಕೆ ಇದನ್ನು ಬಳಸ್ತಾ ಇದ್ದಾರೆ. ಆ ಮಣ್ಣನ್ನು ಸಡಿಲಗೊಳಿಸೋದಕ್ಕೆ ಇದನ್ನು ಬಳಸ್ತಾ ಇದ್ದಾರೆ. ಇದು ಕೂಡ ಇಟ್ ಹ್ಯಾಸ್ ಅ ಲಾಂಗ್ ರಾಡ್ ಆಫ್ ವುಡ್ ಆರ್ ಐರನ್. It has a long rod of wood or iron. A strong, broad and bent plate of iron is fixed to one of its end. ಇದು ಮರದ ಅಥವಾ ಕಬ್ಬಿಣದಿಂದಾದ ಒಂದು ಉದ್ದನೆಯ ತುಂಡನ್ನು ಹೊಂದಿರ್ತಾ ಇದೆ. ಮರನಾದರೂ ಆಗಿರ್ಬೋದು ಅಥವಾ ಒಂದು ಕಬ್ಬಿಣದ ಉದ್ದನೆಯ ತುಂಡನ್ನು ಇದು ಹೊಂದಿರ್ತಾ ಇದೆ. ಅಗಲವಾದ ಬಲಯುತವಾಗಿರ್ತಕ್ಕಂಥ ಮತ್ತು ಒಂದು ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನು ಇದರ ಒಂದು ತುದಿಯಲ್ಲಿ ಅಳವಡಿಸಲಾಗಿರ್ತಾ ಇದೆ. ಆ್ಯಂಡ್ ವರ್ಕ್ಸ್ ಲೈಕ್ ಅ ಬ್ಲೇಡ್. ಇಟ್ ಈಸ್ ಪುಲ್ಡ್ ಬೈ ಅನಿಮಲ್ಸ್. ಇದು ಒಂದು ಬ್ಲೇಡಿನಂತೆ ಕೆಲಸ ಮಾಡ್ತಾ ಇದೆ. ಇದೇನು ಮಾಡ್ತಾ ಇದೆ? ಒಂದು ಬ್ಲೇಡಿನಂತೆ ಕೆಲಸ ಮಾಡ್ತಾ ಇದೆ. ಇದನ್ನು ಸಹ ಪ್ರಾಣಿಗಳಿಂದ ಎಳೆಯಲ್ಪಡ್ತಾ ಇದೆ. ಇದನ್ನು ಕೂಡ ಆಪ್ರೇಟ್ ಮಾಡಬೇಕಾದ್ರೆ ಏನು ಬೇಕು? ಒಂದು ಎನಿಮಲ್ಸ್ ಅಂತ ಹೇಳ್ತಾ ಇದ್ದೀವಲ್ಲ, ಈ ಒಂದು ಪ್ರಾಣಿಗಳಿಂದ ಇದನ್ನು ಎಳೆಯಲ್ಪಡ್ತಾ ಇದೆ. ನಂತರದಲ್ಲಿ ಕಲ್ಟಿವೇಟರ್ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಟ್ರ್ಯಾಕ್ಟರ್ನಿಂದ ಈ ಒಂದು ಉಳಿಮೆಯನ್ನು ಮಾಡಲಾಗ್ತಾ ಇದೆ. ಹೌದಾ? ನವಡೇಸ್ ಪ್ಲವಿಂಗ್ ಈಸ್ ಡನ್ ಬೈ ಟ್ರ್ಯಾಕ್ಟರ್ ಡ್ರೈವನ್ ಕಲ್ಟಿವೇಟರ್. The use of the cultivator saves labor and time. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ? ಒಂದು ಟ್ರ್ಯಾಕ್ಟರ್ನಿಂದ ಎಳೆಯುವ ಟ್ರ್ಯಾಕ್ಟರ್ನಿಗೆ ಒಂದು ಕಲ್ಟಿವೇಟರನ್ನು ಫಿಕ್ಸ್ ಮಾಡಿರಲಾಗ್ತಾ ಇದೆ. ಆ ಒಂದು ಟ್ರ್ಯಾಕ್ಟರ್ನಿಂದ ಎಳಿತಕ್ಕಂಥ ಒಂದು ಕಲ್ಟಿವೇಟರನ್ನು ಉಪಯೋಗಿಸ್ಕೊಂಡು ಉಳಿಮೆಯನ್ನು ಮಾಡಲಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ? ಒಂದು ದೈಹಿಕ ಶ್ರಮ ಏನಿದೆ ಕಡಿಮೆ ಆಗ್ತಾ ಇದೆ ಮತ್ತು ಒಂದು ಸಮಯದ ಉಳಿತಾಯ ಕೂಡ ಆಗ್ತಾ ಇದೆ ಅನ್ನೋದು ನಮಗಿಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲವುಗಳನ್ನು ನಾವು ಯಾವ ಒಂದು ಭಾಗದಲ್ಲಿ ನೋಡಿದ್ವಿ? ನಾವು ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ನ ಫಸ್ಟ್ ಪಾರ್ಟಲ್ಲಿ ನೋಡಿದ್ವಿ. ಪ್ರಿಪ್ರೇಷನ್ ಆಫ್ ಸಾಯಿಲ್ಗೆ ಬೇಕಾಗಿರ್ತಕ್ಕಂತಹ ಸಂಬಂಧಪಟ್ಟಂತಹ ಒಂದು ಸಲಕರಣೆಗಳನ್ನು ಕೂಡ ನೋಡಿದ್ವಿ. ಈ ಒಂದು ಸೆಕೆಂಡ್ ಪ್ರೊಸೆಸ್ ಏನಿದೆ? ಸೋವಿಂಗ್ ಇದೆ. ಅಂದರೆ ಬೀಜಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಏನಿದೆ? ಸೋವಿಂಗ್, ಬೀಜಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು. ಸೋವಿಂಗ್ ಈಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಬಿಫೋರ್ ಸೋವಿಂಗ್, ಗುಡ್ ಕ್ವಾಲಿಟಿ, ಕ್ಲೀನ್ ಆ್ಯಂಡ್ ಹೆಲ್ದಿ ಸೀಡ್ಸ್ ಆಫ್ ಅ ಗುಡ್ ವೆರೈಟಿ ಆರ್ ಸೆಲೆಕ್ಟೆಡ್. ಫಾರ್ಮರ್ಸ್ ಪ್ರೆಫರ್ ಟು ಯೂಸ್ ಸೀಡ್ಸ್ ವಿಚ್ ಗಿವ್ಸ್ ಹೈ ಈಲ್ಡ್. ಈ ಒಂದು ಬಿತ್ತನೆ ಅನ್ನೋದೇನಿದೆ, ಇದು ಈ ಒಂದು ಉತ್ಪಾದನೆ ಅಂದರೆ ಬೆಳೆಯ ಉತ್ಪಾದನೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ನಾವು ಹೆಚ್ಚಿನ ಒಂದು ಬೆಳೆಯನ್ನು ಬೆಳಿಬೇಕಾಗಿತ್ತು ಅಂದರೆ ಬಿತ್ತನೆಗೆ ಮೊದಲು ಒಂದು ಒಳ್ಳೆಯ ತಳಿಯ ಆರೋಗ್ಯಕರ ಮತ್ತು ಸ್ವಚ್ಛ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತಾ ಇದೆ. ಬಿತ್ತನೆ ಮಾಡೋದು ಎಷ್ಟು ಮುಖ್ಯ, ಯಾವ ಒಂದು ಬೀಜಗಳನ್ನು ಬಿತ್ತಬೇಕು,
ಯಾವ ಒಂದು ತಳಿಯ ಬೀಜಗಳನ್ನು ಬಿತ್ತಬೇಕು, ಅದು ಆ ಬೀಜಗಳು ಆರೋಗ್ಯಕರವಾಗಿರ್ತಕ್ಕಂತಹ ಬೀಜಗಳೇ ಅಥವಾ ಉತ್ತಮ ಗುಣಮಟ್ಟದ ಬೀಜಗಳೇ, ಇವೆಲ್ಲವುಗಳನ್ನು ನೋಡಿ ಆ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ರೈತರು. ಯಾಕಂದರೆ ನಮಗೆ ಒಂದು ಉತ್ತಮ ರೀತಿಯ ಇಳುವರಿ ಬರಬೇಕು, ನಮಗೆ ಉತ್ತಮ ರೀತಿಯ ಒಂದು ಹೈ ಈಲ್ಡ್ಸ್ ಬೇಕಾಗಿದೆ. ಅಂತಹ ಒಂದು ಬೀಜಗಳಿಗೆ ಆದ್ಯತೆಯನ್ನು ರೈತರು ಕೊಡ್ತಾ ಇದ್ದಾರೆ. ಇಲ್ಲಿ ಪೆಹಲಿಗೆ ಒಂದು ವಿಚಾರ ಬರ್ತಾ ಇದೆ. ಏನಪ್ಪ ಅಂತಂದರೆ, ಒನ್ ಡೇ ಐ ಸಾ ಮೈ ಮದರ್ ಪುಟ್ ಸಮ್ ಗ್ರಾಮ್ ಸೀಡ್ಸ್ ಇನ್ ಎ ವೆಸಲ್ ಆ್ಯಂಡ್ ಪೂರ್ ಸಮ್ ವಾಟರ್ ಆನ್ ದೆಮ್. ಒನ್ ಡೇ ಐ ಸಾ ಮೈ ಮದರ್ ಪುಟ್ ಸಮ್ ಗ್ರಾಮ್ ಸೀಡ್ಸ್ ಇನ್ ವೆಸಲ್ ಆ್ಯಂಡ್ pour some water on them. After a few minutes, some seeds started to float on top. I wondered why some seeds float on water. ಏನಂತ ವಿಚಾರ ಮಾಡ್ತಾ ಇದ್ದಾಳೆ. ಒಂದು ದಿನ ಅವಳ ಒಂದು ತಾಯಿ ಸ್ವಲ್ಪ ಕಡಲೆ ಬೀಜಗಳನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದಾಳೆ. ಯಾರು? ಅವಳ ತಾಯಿ ಒಂದು ಪಾತ್ರೆಯಲ್ಲಿ ಕಡಲೆಕಾಯಿ ಬೀಜಗಳನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದಾರೆ. ಸ್ವಲ್ಪ ನಿಮಿಷಗಳ ನಂತರ, ಕೆಲವೊಂದು ಸಮಯದ ನಂತರ ಆ ಬೀಜಗಳಲ್ಲಿ ಕೆಲವೊಂದು ಬೀಜಗಳು ನೀರಿನ ಮೇಲ್ಭಾಗದಲ್ಲಿ ತೇಲೋದಕ್ಕೆ ಪ್ರಾರಂಭಿಸಿತು. ಎಲ್ಲ ಬೀಜಗಳು ತೇಲಿಲ್ಲ, ಕೆಲವೊಂದು ಬೀಜಗಳು ನೀರಿನ ಮೇಲೆ ತೇಲೋದಕ್ಕೆ ಪ್ರಾರಂಭಿಸಿದವು. ಅವಳಿಗೆ ಆಶ್ಚರ್ಯ ಆಗ್ತಾ ಇದೆ, ಈ ಕೆಲವೊಂದು ಬೀಜಗಳು ನೀರಿನ ಮೇಲೆ ತೇಲೋದಕ್ಕೆ ಪ್ರಾರಂಭ ಆಯಿತಲ್ಲ, ಯಾಕೆ? ಹೌದಲ್ಲ, ನೋಡೋಣ. ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಟೇಕ್ ಎ ಬೀಕರ್ ಆ್ಯಂಡ್ ಫಿಲ್ ಹಾಫ್ ಆಫ್ ಇಟ್ ವಿತ್ ವಾಟರ್. ಪುಟ್ ಅ ಹ್ಯಾಂಡ್ಫುಲ್ ಆಫ್ ವೀಟ್ ಸೀಡ್ಸ್ ಆ್ಯಂಡ್ ಸ್ಟಿಯರ್ ವೆಲ್. ವೇಟ್ ಫಾರ್ ಸಮ್ ಟೈಮ್. ಟೇಕ್ ಎ ಬೀಕರ್ ಆ್ಯಂಡ್ ಫಿಲ್ ಹಾಫ್ ಆಫ್ ಇಟ್ ವಿತ್ ವಾಟರ್. ಪುಟ್ ಅ ಹ್ಯಾಂಡ್ಫುಲ್ ಆಫ್ ವೀಟ್ ಸೀಡ್ಸ್ ಆ್ಯಂಡ್ ಸ್ಟಿಯರ್ ವೆಲ್. ವೇಟ್ ಫಾರ್ ಸಮ್ ಟೈಮ್. ಇದರಲ್ಲಿ ಏನನ್ನು ನೋಡಬಹುದು? ಒಂದು ಬೀಕರನ್ನು ತೆಗೆದುಕೊಳ್ಳೋಣ. ಆ ಬೀಕರ್ನಲ್ಲಿ ಅರ್ಧ ಭಾಗದಷ್ಟುವರೆಗೆ ನಾವು ನೀರು ತುಂಬಿಸೋಣ. ಆ ಒಂದು ಬೀಕರ್ಗೆ ನಾವೇನು ನೀರು ತುಂಬಿಸಿದ್ದೀವಿ, ಆ ಒಂದು ಬೀಕರ್ಗೆ ಒಂದು ಮುಷ್ಟಿಯಷ್ಟು ಗೋಧಿ ಕಾಳುಗಳನ್ನು ಅದರಲ್ಲಿ ಹಾಕಿಬಿಡೋಣ. ವೀಟ್ ಸೀಡ್ಸ್ ಅಂತ ಹೇಳಿದ್ದಾರೆ. ಗೋಧಿ ಕಾಳುಗಳನ್ನು ಅದರಲ್ಲಿ ಹಾಕಿಬಿಡೋಣ. ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಹೌದಾ? ಅದನ್ನು ಕಲಸಿ ಸ್ವಲ್ಪ ಸಮಯ ಹಾಗೆ ಬಿಡೋಣ. ಏನಾಗ್ತಾ ಇದೆ ನೋಡೋಣ. ಆರ್ ದೇರ್ ಸೀಡ್ಸ್ ವಿಚ್ ಫ್ಲೋಟ್ ಆನ್ ವಾಟರ್? ಆರ್ ದೇರ್ ಎನಿ ಸೀಡ್ಸ್ ವಿಚ್ ಫ್ಲೋಟ್ ಆನ್ ವಾಟರ್? ಅಲ್ಲಿ ಬೀಜಗಳೇನಾದರೂ ನೀರಿನ ಮೇಲೆ ತೇಲ್ತಾ ಇವೆ ಏನು? ಇಫ್ ಸಮ್ ಸೀಡ್ಸ್ ಆರ್ ಫ್ಲೋಟಿಂಗ್ ಆನ್ ದ ವಾಟರ್, would those be lighter or heavier? If some seeds are floating on the water, those be lighter or heavier than those which sinks. ಒಂದು ವೇಳೆ ಅಲ್ಲಿ ಬೀಜಗಳೇನಾದರೂ ತೇಲ್ತಾ ಇವೆ ಅಂತ ಕಂಡು ಬಂದರೆ, ನೀವು ಈ ಒಂದು ತೇಲ್ತಕ್ಕಂತಹ ಬೀಜಗಳು ಹಗುರವಾಗಿರ್ತಾ ಇದೆಯೋ ಅಥವಾ ಮುಳುಗಿರ್ತಕ್ಕಂತಹ ಬೀಜಗಳು ಹಗುರವಾಗಿರ್ತಾ ಇದೆಯೋ ಅನ್ನೋದನ್ನು ಹೇಳ್ಬೋದಲ್ಲ. ವೈ ವುಡ್ ದೇ ಬಿ ಲೈಟರ್? ಒಂದು ವೇಳೆ ಅದು ತೇಲಿ ಹಗುರ ಆಗ್ತಾ ಇದೆ ಅಂದರೆ ಯಾಕೆ ಅದು ಹಗುರ ಆಗಿರ್ತಾ ಇದೆ? ನೋಡಿ, ನಾವು ಯಾವಾಗ ನೀರಿನಲ್ಲಿ ಒಂದು ಬೀಕರ್ನಲ್ಲಿ ನೀರು ತೆಗೆದುಕೊಂಡು ಅಲ್ಲಿ ಕೆಲವೊಂದು ಕಾಳುಗಳನ್ನು ಹಾಕಿ ಸ್ವಲ್ಪ ಕಲಕಿ ಅದನ್ನು ಬಿಟ್ಟಿದ್ದೀವಿ, ಅಲ್ಲಿ ಏನಾಗಿತ್ತು, ಸ್ವಲ್ಪ ಸಮಯದ ನಂತರ ಕೆಲವೊಂದು ಕಾಳುಗಳು ನೀರಿನಲ್ಲಿ ತೇಲೋದಕ್ಕೆ ಪ್ರಾರಂಭ ಆಯಿತು. Some seeds they started floating on the water. Why? Because they are lighter than the seeds which are sink down. ಈ ಕೆಳಗಡೆ ಕುಳಿತಿರ್ತಕ್ಕಂತಹ ಒಂದು ಕಾಳುಗಳಿಗಿಂತಲೂ ಇವು ಹಗುರವಾಗಿದ್ವು. ಯಾಕೆ ಹಗುರ ಆಗಿದ್ವು? Because it damaged seeds. Because they are damaged seeds become hollow and are thus lighter. ಯಾವಾಗ ಅದು ಡ್ಯಾಮೇಜ್ ಆಗಿದೆ, ಅದು ಟೊಳ್ಳಾಗಿ ಬಿಡ್ತಾ ಇದೆ, ಪೊಳ್ಳಾಗಿ ಅದು ಹಗುರಾಗಿ ಹೋಗ್ತಾ ಇದೆ. ಹಾಗಾಗಿ ಅದು ನೀರಿನ ಮೇಲೆ ತೇಲ್ತಾ ಇದೆ. ದಸ್ ದೇ ಫ್ಲೋಟ್ ಆನ್ ದ ವಾಟರ್.
ದಿಸ್ ಈಸ್ ಅ ಗುಡ್ ಮೆಥಡ್ ಫಾರ್ ಸಪರೇಟಿಂಗ್ ಗುಡ್ ಹೆಲ್ದಿ ಸೀಡ್ಸ್ ಫ್ರಮ್ ದ ಡ್ಯಾಮೇಜ್ಡ್ ಸೀಡ್. ನಾವು ಈ ರೀತಿ ಮಾಡೋದ್ರಿಂದ ಡ್ಯಾಮೇಜ್ಡ್ ಸೀಡ್ ಯಾವುದಿದೆ ಅದನ್ನು ನಾವು ಹೊರಗೆ ತೆಗಿಬೋದು, ಸಪರೇಟ್ ಮಾಡ್ಬೋದು. ಹೆಲ್ದಿ ಸೀಡ್ಸ್ನಿಂದ ಡ್ಯಾಮೇಜ್ಡ್ ಸೀಡ್ಸ್ಗಳನ್ನು ಹೊರಗೆ ತೆಗಿಬೋದು. ಹೌದಾ? ದಿಸ್ ಈಸ್ ಎ ಗುಡ್ ಮೆಥಡ್ ಫಾರ್ ಸಪರೇಟಿಂಗ್ ಗುಡ್ ಹೆಲ್ದಿ ಸೀಡ್ಸ್ ಫ್ರಮ್ ದ ಡ್ಯಾಮೇಜ್ಡ್ ಸೀಡ್. ಬಿಫೋರ್ ಸೋವಿಂಗ್, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಈಸ್ ಟು ನೋ ಅಬೌಟ್ ದ ಟೂಲ್ಸ್ ಯೂಸ್ಡ್ ಫಾರ್ ಸೋವಿಂಗ್ ಸೀಡ್ಸ್. ಈ ಒಂದು ಸೋವಿಂಗ್ ಅನ್ನು ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಳಸ್ತಕ್ಕಂಥ ಕೆಲವೊಂದು ಉಪಕರಣಗಳು ಯಾವುದು ಅನ್ನೋದನ್ನು ನೋಡೋಣ. ದಟ್ ಈಸ್ ಟ್ರೆಡಿಷ್ನಲ್ ಟೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಒಂದು ಹಿಂದಿನ ಕಾಲದಿಂದಲೂ ಬಳಸ್ಕೊಂಡು ಬಂದಿರತಕ್ಕಂಥ ಒಂದು ಸಾಂಪ್ರದಾಯಿಕ ಸಲಕರಣೆಗಳು ಅಂತ ಕರಿತಾ ಇದ್ದಾರೆ. ಟ್ರೆಡಿಷ್ನಲ್ ಟೂಲ್ಸ್ ಅಂತ ಸಾಂಪ್ರದಾಯಿಕ ಸಲಕರಣೆಗಳನ್ನು ಬಳಸ್ಕೊತಾ ಬಂದಿದ್ದೀವಿ. ಅವು ಯಾವುದು ಅನ್ನೋದನ್ನು ನೋಡೋಣ. ದ ಟೂಲ್ ಯೂಸ್ಡ್ ಟ್ರೆಡಿಷ್ನಲಿ ಫಾರ್ ಸೋವಿಂಗ್ ಸೀಡ್ಸ್ is shaped like a funnel. The seeds are filled into the funnel, passed down through 2 or 3 pipes having sharp ends. These ends pierce into the soil and place seeds there. These ends pierce into the soil and place seeds there. ಈ ಸಾಂಪ್ರದಾಯಿಕ ಸಲಕರಣೆಗಳಿಗೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಯು ಇದು ಒಂದು ಆಲಿಕೆಯ ಆಕಾರದಲ್ಲೇ ಆಗಿರ್ತಾ ಇದೆ. ಒಂದು ಆಲಿಕೆ, ಒಂದು ಫನೆಲ್ನ ಆಕಾರವನ್ನು ಇದು ಹೊಂದಿರ್ತಾ ಇದೆ. ಇದನ್ನು ಕೂರಿಗೆ ಅಂತ ಕರೀತಾ ಇದ್ದಾರೆ. ಏನಂತ ಕರೀತಾ ಇದ್ದಾರೆ? ಕೂರಿಗೆ ಅಂತ ಕರೀತಾರೆ. ಬೀಜಗಳನ್ನು ಕೂರಿಗೆಯ ಆಲಿಕೆಯಂತಹ ಒಂದು ಭಾಗದಲ್ಲಿ ತುಂಬಲಾಗ್ತಾ ಇದೆ. ಬೀಜಗಳನ್ನು ಕೂರಿಗೆಯ ಆಲಿಕೆಯಂಥ ಒಂದು ಭಾಗದಲ್ಲಿ ತುಂಬಲಾಗ್ತಾ ಇದೆ. ಅದು ಇನ್ನೊಂದು ಚೂಪಾದ ತುದಿಯನ್ನು ಹೊಂದಿರ್ತಾ ಇದೆ. ಅದು 2 ಅಥವಾ 3 ಕೊಳವೆಗಳ ಮೂಲಕ ಆ ಎಲ್ಲ ಕಾಳುಗಳು ಏನಾಗ್ತಾ ಇದೆ, ಕೆಳಕ್ಕೆ ಬರ್ತಾ ಇದೆ. ಈ ತುದಿಗಳು ಏನಾಗಿರ್ತಾ ಇದೆ, ಇನ್ನೊಂದು ತುದಿ ಏನಾಗಿರ್ತಾ ಇದೆ, ಮಣ್ಣಿನ ಒಳಗಡೆ ಆ ಒಂದು ಬೀಜಗಳನ್ನು ಚುಚ್ಚೋದಕ್ಕೆ ಸಹಾಯ ಆಗ್ತಾ ಇದೆ. ಆ ಒಂದು ಬೀಜಗಳನ್ನು ಮಣ್ಣಿನ ಒಳಗೋದಿಗೆ ಚುಚ್ಚೋದಕ್ಕೆ ಸಹಾಯ ಮಾಡ್ತಾ ಇದೆ. ಈಗ ಇನ್ನೊಂದು ಸೀಡ್ ಡ್ರಿಲ್ ಅಂತ ನಾವು ನೋಡ್ತಾ ಇದ್ದೀವಿ. ಸೀಡ್ ಡ್ರಿಲ್ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು. ಹೌದಾ? ಸೀಡ್ ಡ್ರಿಲ್ ಏನಿದು? ಯಾಂತ್ರಿಕವಾಗಿರ್ತಕ್ಕಂಥ ಒಂದು ಕೂರಿಗೆ. ಸೀಡ್ ಡ್ರಿಲ್ ಅಂದ್ರೇನು? ಯಾಂತ್ರಿಕವಾಗಿರ್ತಕ್ಕಂಥ ಒಂದು ಕೂರಿಗೆ. ನವೇಡೇಸ್ ದ ಸೀಡ್ ಡ್ರಿಲ್ ಯೂಸ್ಡ್ ಫಾರ್ ಸೋವಿಂಗ್ ವಿತ್ ದ ಹೆಲ್ಪ್ ಆಫ್ ಅ ಟ್ರ್ಯಾಕ್ಟರ್. ದಿಸ್ ಸೋಸ್ ದ ಸೀಡ್ಸ್ uniformly at equal distance and depth in ensure that seeds get covered by the soil after sowing. ಈ ಒಂದು ದಿನಗಳಲ್ಲಿ ಏನಾಗ್ತಾ ಇದೆ, ಟ್ರ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಉಪಯೋಗಿಸಿಕೊಂಡು ಬಿತ್ತನೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಸಲಕರಣೆ ಏನಾಗಿದೆ, ಈ ಒಂದು ನಾವೇನು ಬಿತ್ತುತ್ತಾ ಇದ್ದೀವಿ, ಬಿತ್ತತಕ್ಕಂತಹ ಬೀಜಗಳು ಸರಿಯಾದ ಆಳದಲ್ಲಿ ಮತ್ತು ಸರಿಯಾದ ಅಂತರದಲ್ಲಿ ಒಂದೇ ರೀತಿಯ ಬೀಜಗಳ ಒಂದು ಬಿತ್ತನೆಯನ್ನು ಮಾಡ್ತಾ ಇದೆ. ಅಂದರೆ ಒಂದೇ ರೀತಿಯ ಅಂತರ ಮತ್ತು ಒಂದೇ ರೀತಿಯ ಆಳದಲ್ಲಿ ಬೀಜಗಳನ್ನು ಬಿತ್ತನೆ ಮಾಡ್ತಾ ಇದೆ. ಮತ್ತು ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಬೇಕು. ಆ ಮುಚ್ಚುವುದಕ್ಕೂ ಕೂಡ ಮುಚ್ಚಿದೆ ಇಲ್ವೋ ಅನ್ನೋದನ್ನು ಇದು ಖಚಿತಪಡಿಸ್ತಾ ಇದೆ. ಮುಚ್ಚಿರಲಿಲ್ಲ ಅಂದರೆ ಏನಾಗ್ತಾ ಇದೆ, ಆ ಪಕ್ಷಿಗಳು ಬೀಜಗಳನ್ನು ತಿಂದು ಬಿಡ್ತಾ ಇದೆ. ನಾವು ನೋಡ್ಬೋದು, ಬಿತ್ತುತ್ತಾ ಇದ್ದರೆ ಅಲ್ಲಿ ಪಕ್ಷಿಗಳು ಬಂದಿರ್ತಾ ಇದೆ. ಯಾಕಂದರೆ ಆ ಬೀಜಗಳನ್ನು ತಿನ್ನೋದಕ್ಕೆ ಪಕ್ಷಿಗಳು ಕಾತ್ಕೊಂಡು ಕುಳಿತಿರ್ತಾ ಇದೆ. ಹಾಗಾಗಿ ಆ ಪಕ್ಷಿಗಳು ಬೀಜಗಳನ್ನು ತಿನ್ನಬಾರ್ದು ಅಂತಂದರೆ ಮಣ್ಣನ್ನು ಅದ್ರ ಮೇಲೆ ಮುಚ್ಚಬೇಕಾಗ್ತಾ ಇದೆ. ಹೌದಲ್ಲ? ದಿಸ್ ಪ್ರೊಟೆಕ್ಟ್ಸ್ ವಾಟ್ ಇಟ್ ಕವರ್ಡ್ ದ ಸಾಯಿಲ್ ಆಫ್ಟರ್ ಸೋವಿಂಗ್. ದಿಸ್ ಪ್ರೊಟೆಕ್ಟ್ಸ್ seeds from being eaten by birds. Sowing by using a seeds drill saves time and labor. It saves the time and labor. ಮತ್ತು ಇದು ಈ ಒಂದು ಯಾಂತ್ರಿಕ ಕೂರಿಗೆ ಏನಿದೆ, ಬಿತ್ತನೆ ಮಾಡ್ತಕ್ಕಂಥ ಒಂದು ಶ್ರಮ ಏನಿದೆ ಅಥವಾ ಒಂದು ಸಮಯ ಏನಿದೆ, ಈ ಎರಡನ್ನು ಕೂಡ ಈ ಒಂದು ಸೀಡ್ ಡ್ರಿಲ್ ಉಳಿತಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆಗ ಭೂಜೋಗೆ ಒಂದು ಪ್ರಶ್ನೆ. ದೇರ್ ಈಸ್ ಎ ನರ್ಸರಿ ನಿಯರ್ ಮೈ ಸ್ಕೂಲ್. I found that a little plants were kept in a small bags. Why are they kept like this? ಅವನಿಗೆ ಒಂದು ಪ್ರಶ್ನೆ ಇದೆ. ಅಂತಂದರೆ ಅವನು ಶಾಲೆಗೆ ಏನು ಹೋಗ್ತಾ ಇದ್ದ, ಆ ಶಾಲೆ ಬಳಿ ಒಂದು ನರ್ಸರಿ ಇದೆ.
ಅಲ್ಲಿ ಒಂದು ಚಿಕ್ಕ ಚಿಕ್ಕ ಸಸ್ಯಗಳನ್ನು ಸಣ್ಣ ಚೀಲಗಳಲ್ಲಿ ಇರಿಸಿದ್ರು. ಅಂದರೆ ಒಂದು ಪ್ಲಾಂಟೇಶನ್ ಪ್ಲಾಂಟ್ಸ್ಗಳನ್ನು ಸಿದ್ಧ ಮಾಡ್ತಕ್ಕಂಥದ್ದು. ಅಲ್ಲಿ ಚಿಕ್ಕ ಚಿಕ್ಕ ಸಸ್ಯಗಳನ್ನು ಒಂದು ಸಣ್ಣ ಚೀಲಗಳಲ್ಲಿ ಇರಿಸಿದ್ರು. ನಾವು ಇದನ್ನು ನೋಡಿದ್ದೀವಿ. ಯಾಕೆ ಇವುಗಳನ್ನು ಹೇಗೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಭೋಜುವಿನ ಒಂದು ಪ್ರಶ್ನೆ. ಆಗ ಪಹಲಿ ಹೇಳ್ತಾಳೆ, ಅದಕ್ಕೆ ಉತ್ತರವನ್ನು ಪಹಲಿ ಹೇಳ್ತಾ ಇದ್ದಾಳೆ ನೋಡಿ. ಸೀಡ್ಸ್ ಆಫ್ ಫ್ಯೂ ಪ್ಲಾಂಟ್ಸ್ ಸಚ್ ಆಸ್ ಪ್ಯಾಡಿ ಆರ್ ಫಸ್ಟ್ ಗ್ರೋನ್ ಇನ್ ಅ ನರ್ಸರಿ. They are first grown in a nursery. When they are grown into a seedling, they are transplanted to the field manually. Some forest plant and flowering plants are also grown in the nursery. Some forest plants and also some flowering plants also grown in the nursery. ಪ್ಯಾಡಿ ಅಂದರೆ ಈ ಒಂದು ಭತ್ತದಂತಹ ಕೆಲವೊಂದು ಸಸ್ಯಗಳು. ಇವುಗಳನ್ನು ನಾವು ಬಿತ್ತನೆ ಮಾಡಬೇಕಾದ್ರೆ ಮೊದಲು ಬೀಜಗಳನ್ನು ಈ ಒಂದು ನರ್ಸರಿಗಳಲ್ಲಿ ಅವುಗಳನ್ನು ಬೆಳೆಸ್ತಾರೆ. ತದನಂತರ ಸಸ್ಯಗಳು ಅದು ಸಸಿಯಾದ ನಂತರ ಈ ಒಂದು ಬೀಜಗಳನ್ನು ಬೆಳೆಸ್ತಾರಲ್ಲ, ನಂತರದಲ್ಲಿ ಅವು ಸಸಿಯಾದ ನಂತರ ಅವುಗಳನ್ನು ಜಮೀನಿಗೆ ಕೊಂಡೊಯ್ಯಲಾಗ್ತಾ ಇದೆ. ಅವುಗಳನ್ನು ಜಮೀನಿಗೆ ಕೊಂಡೊಯ್ದು ಅಲ್ಲಿ ಅವುಗಳನ್ನು ನಾಟಿ ಮಾಡಲಾಗ್ತಾ ಇದೆ. ನಾವು ಕೆಲವೊಂದು ಈ ಒಂದು ಅರಣ್ಯದ ಸಸ್ಯಗಳನ್ನು ಅಥವಾ ಹೂಗಿಡಗಳನ್ನು ಕೂಡ ಈ ಒಂದು ನರ್ಸರಿಗಳಲ್ಲಿ ಬೆಳೆಸಲಾಗ್ತಾ ಇದೆ. ಅವುಗಳನ್ನು ನಾವು ನೋಡಿದ್ದೀವಲ್ಲ. ಹೀಗೆ ಈ ಒಂದು ಸೀಡಿಂಗ್ನಲ್ಲಿ ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೀಡ್ಸ್ ಈಸ್ ನೆಸಸರಿ. ಈ ಒಂದು ಸಸ್ಯಗಳು ಒಂದಕ್ಕೊಂದು ದಟ್ಟವಾಗಿ ಬೆಳೆಯೋದನ್ನು ತಪ್ಪಿಸಬೇಕಾಗ್ತಾ ಇದೆ. ಹಾಗೆ ಬೀಜಗಳ ನಡುವೆ ಸೂಕ್ತವಾದ ಅಂತರ ಇರಬೇಕು. appropriate distance between the seeds is necessary. Why? To avoid a overcrowding of a plant. ಈ ಒಂದು ಸಸ್ಯಗಳ ಮಧ್ಯದಲ್ಲಿ ಒಂದು ಅಂತರ ಇರಬೇಕು. ಯಾಕಂದರೆ ಅದು ದಟ್ಟವಾಗಿ ಬೆಳೆದರೆ ಏನಾಗ್ತಾ ಇದೆ, ಸಸ್ಯಗಳಿಗೆ ಸಾಕಷ್ಟು ಸೌರ ಬೆಳಕು ಬೇಕು, ಅವುಗಳಿಗೆ ಸಾಕಷ್ಟು ಪೋಷಕಾಂಶಗಳು ಬೇಕು, ನೀರು ಬೇಕು. ಇವೆಲ್ಲವುಗಳನ್ನು ಅದು ಪಡಿಬೇಕಾಗಿತ್ತು ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನ, ಒಂದು ಸಸ್ಯದ ಮತ್ತು ಇನ್ನೊಂದು ಸಸ್ಯದ ಮಧ್ಯದಲ್ಲಿ ನಿರ್ದಿಷ್ಟವಾದ ಒಂದು ಸ್ಥಾನ ಇರಬೇಕು. ಹೌದಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ, ಅಪ್ರಾಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ಸೀಡ್ಸ್ ಈಸ್ ನೆಸಸರಿ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆಫ್ ಪ್ಲಾಂಟ್ಸ್. ದಿಸ್ ಅಲೋಸ್ ದ ಪ್ಲಾಂಟ್ಸ್ ಟು ಗೆಟ್ sufficient sunlight, nutrients, water from the soil. At times, a few plants may have to be removed to prevent overcrowding. ನಾವು ಅಲ್ಲಿ ಒಂದರ ಪಕ್ಕ ಒಂದು ಬೆಳೆದಿತ್ತು ಅಂತಂದರೆ ಅಲ್ಲಿ ಯಾವುದಾದ್ರೂ ಕೆಲವೊಂದು ಸಸ್ಯಗಳನ್ನು ರಿಮೂವ್ ಮಾಡಬೇಕು. ಇಲ್ಲಿಲ್ಲ ಅಂದರೆ ಎರಡೂ ಕೂಡ ಬೆಳೆಯೋದಕ್ಕೆ ಸಹಾಯ ಆಗೋದಿಲ್ಲ. ಎಷ್ಟು ನಾವು ದೂರ ಸಸ್ಯಗಳನ್ನು ಬೆಳೀತಾ ಇದ್ದೀವೋ ಅಷ್ಟೊಂದು ನಾವು ಬೆಳೆಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ನೆಕ್ಸ್ಟ್ ಒನ್, ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಇದನ್ನು ನಂತರದ ಒಂದು ವಿಡಿಯೋದಲ್ಲಿ ನೋಡೋಣ.